ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಂಗಳವಾರದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನಮ್ಮ ಮನೇಲಾಗಿದ್ದು ಇರುವಂತಹ ಗಿಡಗಳನ್ನ ತೋರಿಸ್ತಾ ಇದ್ದೀನಿ. ಈ ಮಳೆ ಬಿದ್ದಿರುವ ಕಾರಣಕ್ಕೆ ಈ ಗಿಡಗಳು ಎಷ್ಟು ಚೆಂದ ಅಲ್ವಾ. ನೋಡಿ, ನಮ್ಮ ಮನೇಲಾಗಿರುವಂತಹ ಮೊದಲನೇ ಗುಲಾಬಿ ಹೂ ಸುಮಾರಾಗಿದ್ವು, ಆದರೆ ಮಳೆಗಾಲದಲ್ಲಿ ಇದೇ ಫಸ್ಟ್ ಮೊದಲಾಗಿದ್ದು. ನೋಡಿ, ತೋರಿಸ್ತಾ ಇದ್ದೀನಿ ಮಳೆಲಾಗಿರುವಂತಹ ಗಿಡಗಳು. ಉತ್ತು ನೋಡಿ, ನಮ್ಮನೆ ಕ್ಯೂಟಿ. ನಾನು ಉತ್ತು ಉತ್ತು ಅಂತ ಹೇಳಿ ಕರಿತಾ ಇದ್ದೀನಿ. ನೋಡಿ, ನೋಡ್ತಾಳೆ ನೋಡಿ ಈಗ ಹೇಗೆ. ನೋಡಿ, ಮನೆಗೆ ಬರಲ್ಲ ಗೈಸ್, ಇದು ಮರಿ ಹಾಕೋಕೆ ಬಂದಿದೆ. 2 ಬೆಕ್ಕಿದ್ದಾವೆ ನಮ್ಮ ಮನೇಲಿ. ಆ ಕಾರಣಕ್ಕೆ ಅವು ಜಗಳ ಮಾಡ್ಕೊತಾವ ಅಂತ ಹೇಳಿ ಬರಲ್ಲ ಅವು. ಹಾಗೆ ಇದು ಕಲ್ಬಾಳೆ ಗಿಡ. ಇದು ಸ್ಟೋನ್ ಆಗಿರೋರಿಗೆಲ್ಲ ತುಂಬ ಒಳ್ಳೆಯದು. ಇದು ನೋಡಿ, ಬಸಳೆ ಸೊಪ್ಪಿನ ಗಿಡ ಹಾಕಿದ್ದೆ ನಾನು, ಅದನ್ನು ಚೆನ್ನಾಗಾಗಿದೆ ಹಸಿರಕ್ಕೆ. ನೋಡಿ, ಇನ್ನೊಂದು ಸ್ವಲ್ಪ ಗಿಡನ ಹಾಗೆ ಚುಚ್ಚಿಟ್ಟಿದ್ದೆ, ಸ್ವಲ್ಪ ಚಿಗುರು ಬಿಟ್ಟಿದೆ, ಅದೇ ತೋರಿಸ್ತಾ ಇದ್ದೆ ನಿಮಗೆ. ನೋಡಿ, ಹಾಗೆ ಟೊಮೆಟೊ ಸಸಿ ಗಿಡಗಳು ಕೂಡ ಹಾಕಿದ್ದೆ, ಅದು ಆಗಿದ್ದಾವೆ. ಹಾಗೆ ಇದು ನುಗ್ಗೆ ಗಿಡ. ನುಗ್ಗೆಕಾಯಿ ಮಾತ್ರ ಸುಮಾರಾಗಿದ್ವು, ಎಲ್ಲರಿಗೂ ಹಂಚಿದ್ವಿ. ಇದು ಸೌತೆ ಬೀಜ ಹಾಕಿದ್ವಿ, ಅದು ಸಸಿ ಆಗಿದೆ. ನಮ್ಮ ಸಣ್ಣ ಪುಟ್ಟ ಹಿಂದ್ಗಡೆ ಗಾರ್ಡನಲ್ಲಿ ಹಾಕಿರೋದು. ನೋಡಿ, ನಮ್ಮ ಮುತ್ತು ಹೆಂಗೆ ಓಡೋಗಿದ್ದಾಳೆ. ಇದೊಂದು ಗಿಡ ಗೈಸ್, ಇದು ಯೆಲ್ಲೋ ಕಲರ್ ಆಗ್ತದಲ್ಲ ಹೂವು, ಆ ಗಿಡ ಇದು. ಇನ್ನೂ ಆಗಲಿಲ್ಲ, ಆದಮೇಲೆ ಅದ್ರ ಗಿಡ ತೋರಿಸ್ದೆ. ಸ್ವಲ್ಪ ಕ್ಲೀನ್ ಮಾಡಿದ್ರು, ಸ್ವಲ್ಪ ಅದಕ್ಕಾಗಿ ಆ ಥರ ಕಾಣಿಸ್ತಾ ಇದೆ. ಹಾಗೆ ಪುಟಾಣಿಯಾದ ದಾಸವಾಳ ಹೂ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ಲ, ಎಷ್ಟು ಚೆಂದ ಇದೆ. ಅದೇ ಹೇಳ್ತಾ ಇದ್ದೆ, ವಾಯ್ಸ್ ಅದು ಕವರ್ ಆಗಲಿಲ್ಲ. ಹಾಗೆ ನೋಡಿ, ಇಷ್ಟು ಚಂದವಾಗಿದೆ ಹೂವು. ಇದು ಯಾವ ಗಿಡ ಅಂತ ಗೊತ್ತಿಲ್ಲ, ಹಾಗೆ ಸುಮ್ಮನೆ ಕಳೆ ಅಂತಾರಲ್ಲ ಆ ಲೆಕ್ಕದಲ್ಲಿ ಬಂದಿತ್ತು. ಆದರೆ ಚೆನ್ನಾಗಾಗಿತ್ತು ಹೂವು, ಅದಕ್ಕಾಗಿ ವಿಡಿಯೋ ಮಾಡಿ ಅದನ್ನು ಇದಕ್ಕೆ ಸೇರಿಸಿದ್ದೀನಿ. ನೋಡಿ, ಇಷ್ಟು ಚೆಂದ ಇದೆ. ನೋಡಿ, ಝೂಮ್ ಹಾಕ್ತೀನಿ ನೋಡಿ ಈಗ. ನೋಡಿ, ಇಷ್ಟು ಚೆಂದ ಇದೆ ಅಲ್ಲ. ಭಾವದ ಬಣ್ಣದಲ್ಲಿ ಕಲ್ಪನಾ ರೇಖೆ. ಹಾಗೆ ಇವತ್ತಿನ ದಿವಸ ನಾನು ಬಾಳೆಕಾಯಿ ಚಿಪ್ಸ್ ಕೂಡ ಮಾಡಿದ್ದೆ, ಅದನ್ನು ವಿಡಿಯೋ ಹಾಕಿದ್ದೆ ನೋಡಿ. ತುಂಬ ಚೆನ್ನಾಗಾಗಿತ್ತು. ಇದ್ರ ರೆಸಿಪಿ ಯಾರಿಗಾದರೂ ಬೇಕಾದರೆ ಕಮೆಂಟ್ ಮಾಡಿ. ಹಾಗೆ ನೋಡಿ, ಇದು ನಮ್ಮದು ಸಣ್ಣ ಹಾಗೆ ಚುಟ್ಕಿ 3 ಜನ ಬೆಕ್ಕಿದ್ದಾವೆ ಗೈಸ್. 3 ಬೆಕ್ಕಿದ್ದಾವೆ. ಅವು ನಮ್ಮ ಮನೆಗೆ ಜನ ಅನ್ನಲ್ಲ, ಇವು ಮನುಷ್ಯಕ್ಕಿಂತ ಹೆಚ್ಚು. ಹಾಗೆ ಸಂಜೆ ಮುಂದೆ ನಮ್ಮ ಪಕ್ಕದ ಮನೆಯಲ್ಲಿ ಅವರು ಊರಿಗೆ ಹೋಗಿದ್ದರು. ಅವ್ರ ಮನೆಗೆ ಹೂ ಕೊಯ್ಕೊಳ್ರಿ ಅಂತ ಹೇಳಿದರು. ಅದಕ್ಕಾಗಿ ನಾನು ನಮ್ಮಮ್ಮ ಸೇರಿ ಹೂ ಕೊಯ್ಯೋಕ್ಕಂತ ಬಂದಿದ್ವಿ. ನೋಡಿ, ಇಷ್ಟು ಚೆನ್ನಾಗಿದೆ. ಸಣ್ಣ ಮಲ್ಲಿಗೆ ಹೂ ಕೊಯ್ದರೂ ಕೂಡ ಕೈ ಸ್ಮೆಲ್ಲು ಘಮ 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 ಅಂತಿರ್ತದೆ, ಅಷ್ಟು ಸುವಾಸನೆ ಇದೆ ಇದ್ರದ್ದು. ನೋಡಿ, ಹಾಕ್ತಾಯಿದ್ದೆ. ಕವರ್ ತಗೊಬಂದಿದ್ದೆ, ಅದ್ರಲ್ಲಿ ಹಾಕಿದ್ದೆ. ಸ್ವಲ್ಪ ಕಡಿಮೆ ಆಗಿದೆ, ತುಂಬ ಆಗ್ತಿದ್ವು. ಈ ಹೂ ಅಂದರೆ ನಂಗೆ ತುಂಬ ಇಷ್ಟ. ನಿಮಗೂ ಯಾರಿಗಾದರೂ ಈ ಹೂ ಅಂದರೆ ಇಷ್ಟ ಅಂದರೆ ಕಮೆಂಟ್ ಮಾಡಿ. ಹಾಗೆ ದೊಡ್ಡ ಮಲ್ಲಿಗೆ ಕೂಡ ಇದ್ವು, 7 ಸುತ್ತಿನ ಮಲ್ಲಿಗೆನೇನು ಅಂತಾರಲ್ಲ ಆ ಹೂ ಕೂಡ ಇದ್ವು. ನಾನು ನಮ್ಮಮ್ಮ ಸೇರಿ ಆ ಹೂನು ಕೊಯ್ತಾ ಇದ್ದೀವಿ ನೋಡಿ. ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆಯಲ್ಲಿ ನೀನಿಟ್ಟ ಕಾಡಿಗೆಯಲ್ಲಿಯೋ ನೀನೆಟ್ಟಿ ಪ್ರೀತಿಯ ಬಳ್ಳಿ ನನ್ನ ಬಣ್ಣದ ಮನಸ್ಸಿನಲ್ಲಿ ನಿನ್ನ ಚಿತ್ರವ ಕೆತ್ತಿಸುವೆ. ಯಾರೂ ಇಲ್ಲದ ಆ ಊರಲ್ಲಿ ನಾನೇ ನಿನ್ನವಳಾಗಿರುವೆ. ಸೇವಂತಿ ಸೇವಂತಿ ನನ್ನ ಸೇಲೆಯಲ್ಲಿ ಗಮ್ಮಂತಿ. ನೋಡ್ಕೊಬಂದ್ರಲ್ಲ ಹೂ ಹೇಗೆ ಕಟ್ತಾ ಇದೀವಿ ನೋಡಿ. ನಂಗೆ ಫೇವ್ರೆಟ್ ಸಾಂಗ್ ಅದು, ಅದಕ್ಕಾಗಿ ಇದಕ್ಕೆ ಆ್ಯಡ್ ಮಾಡಿದ್ದೆ. ಇದು ಸೇವಂತಿಗೆ ಹೂವು ಅಲ್ಲ ಗೈಸ್, ಮಲ್ಲಿಗೆ ಹೂವು, ಆದರೂ ಕೂಡ ಹಾಡು ಹಾಕಿದ್ದೆ. ಹಾಗೆ ಸಂಜೆ ಮುಂದೆ ಪಾನಿಪುರಿ ಮಾಡಿದ್ವಿ, ತಿಂದ್ವಿ. ಈ ಬ್ಲಾಗ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.